ಕಪ್ ಕನಸು ನನಸಾಗ್ತಾ ಇದ್ದ ಹಾಗೆ RCB ಟೀಮ್ ಎಷ್ಟು ಎಮೋಷನಲ್ ಆಯಿತು ಅನ್ನೋದನ್ನ ನೀವು ನೋಡಿದ್ರಿ. ಇನ್ನೊಂದು ಕಡೆಗೆ ಫ್ಯಾನ್ಸ್ ಸೆಲೆಬ್ರೇಷನ್ ಕೂಡ ಅದ್ಭುತವಾಗಿತ್ತು. ಈ ಬೆನ್ನಲ್ಲೇ ನಮ್ಮ ನಗರ ನಮಗೋಸ್ಕರ ಕಾಯ್ತಾ ಇದೆ ಅಂತ ಕಪ್ ಗೆಲ್ತಾ ಇದ್ದ ಬಳಿಕ ಸಂದರ್ಶನದಲ್ಲಿ ನಮ್ಮ RCB ಟೀಮ್ ಹೇಳಿದೆ, ಅಭಿಮಾನಿಗಳ ಜೊತೆಗೆ RCB ಬಾಯ್ಸ್ ಸೆಲೆಬ್ರೇಷನ್ ಮಾಡ್ತಾರಂತೆ. ಖುದ್ದು ಈ ಬಗ್ಗೆ ಕಿಂಗ್ ಕೊಹ್ಲಿ ಅವರೇ ಹೇಳಿದ್ದಾರೆ. ಕಪ್ ಸಂಭ್ರಮವನ್ನು ಅಭಿಮಾನಿಗಳ ಜೊತೆಗೆ ಆನಂದಿಸಬೇಕು, ಅವ್ರ ಕಣ್ಣಲ್ಲಾಗೋ ಖುಷಿಯನ್ನು ನೋಡಬೇಕು ಅಂತ ಹೇಳಿದ್ದಾರೆ. ಪಂದ್ಯ ಗೆದ್ದ ಬಳಿಕ ಸಂದರ್ಶನವೊಂದರಲ್ಲಿ ಕೊಹ್ಲಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ನಮ್ಮ ನಗರ ಸಂಭ್ರಮಿಸುವುದಕ್ಕೆ ಕಾಯ್ತಾ ಇದೆ, ನಮ್ಮದು ಅನ್ನೋ ವಿಚಾರವನ್ನು ಅವರು ಹೇಳಿದ್ದು ಇನ್ನಷ್ಟು ಡಬಲ್ ಖುಷಿಯನ್ನು ತಂತು ಕರ್ನಾಟಕದ ಕನ್ನಡಿಗರಿಗೆ. ಪೂರ್ತಿ ನಗರ ಪಟಾಕಿ ಹಚ್ಚಿ ಸಂಭ್ರಮಿಸ್ತಾ ಇದೆ, ಅದು ನಮಗೆ ಬಹಳ ವಿಶೇಷ, ಅದರ ಅನುಭವನೇ ಬೇರೆ ಅಂತ ಕೊಹ್ಲಿ ಅವರು ಹೇಳಿದ್ದಾರೆ. ಈ ಸೆಲೆಬ್ರೇಷನ್, ಈ ಮೊಮೆಂಟಮ್, ಈ ಎಲ್ಲ ವಿಚಾರಗಳನ್ನು ಆನಂದಿಸಬೇಕು ಅಂತ ಒಂದು ಹಾನೆಸ್ಟಾಗಿ ಹಾರ್ಡ್ ವರ್ಕ್ ಮಾಡಿದ್ವಿ. ಹಾರ್ಡ್ ವರ್ಕ್ ಯಾವಾಗಲೂ ಕೈ ಹಿಡಿಯುತ್ತೆ, ಅದೇ ರೀತಿ ನಮಗೂ ಕೈ ಹಿಡಿದಿದೆ ಅನ್ನೋ ಖುಷಿಯನ್ನು ಕೊಹ್ಲಿ ಅವರು ವ್ಯಕ್ತಪಡಿಸಿದ್ರು. ಜೊತೆಗೆ ಇನ್ನೇನು ಈ ಸೆಲೆಬ್ರೇಷನನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ RCB ಟೀಮ್ ಬರತ್ತಂತೆ ಬೆಂಗಳೂರಿಗೆ. ಯಾವಾಗ ಏನು ಅನ್ನೋದನ್ನೆಲ್ಲ ಅವರು ಫಿಕ್ಸ್ ಮಾಡ್ಕೊಳ್ತಾರೆ ಮ್ಯಾನೇಜ್ಮೆಂಟ್. ಮತ್ತು ಒಂದು ಸಾಮಾನ್ಯವಾಗಿ ಈ ವಿಶ್ವಕಪ್ನ ನಂತರ ಆ ಟ್ರೋಫಿ ಜೊತೆಗೆ ಸಂಭ್ರಮಿಸೋದು, ಒಂದು ಗೆಲುವಿನ ರ್ಯಾಲಿಯನ್ನು ಮಾಡೋದು, ವಿಕ್ಟ್ರಿ ರ್ಯಾಲಿಯನ್ನು ಮಾಡೋದು ನಾವು ನೋಡಿದ್ದೀವಿ. ಸೊ ಅದೇ ರೀತಿ RCB ಅಭಿಮಾನಿಗಳಿಗೋಸ್ಕರ RCB ಟೀಮ್ ಒಂದು ವಿಕ್ಟ್ರಿ ರ್ಯಾಲಿಯನ್ನು ಮಾಡುತ್ತಂತೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ಸಹಜವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಯೂಶಲಿ ವರ್ಲ್ಡ್ ಕಪ್ ಆದ ನಂತರ ನಾವು ಟೀಮ್ ಇಂಡಿಯಾ ಬರೋದನ್ನು ಮತ್ತು ಒಂದು ವಿಕ್ಟ್ರಿ ರ್ಯಾಲಿ ಮಾಡೋದನ್ನು, ಅಭಿಮಾನಿಗಳ ಜೊತೆಗೆ ಆ ಗೆಲುವನ್ನು ಹಂಚ್ಕೊಳ್ಳೋದನ್ನು ನಾವು ನೋಡಿದ್ವಿ. ಸೊ RCB ಟೀಮ್ ಯಾವಾಗ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ, ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದೆ, ಡೇಟ್ ಅಧಿಕೃತ ಆಗಿದೆಯಾ, ಟೈಮಿಂಗು, ಸ್ಪಾಟು, ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಇನ್ನೂ ಕೂಡ ದಿನಾಂಕ ಅಧಿಕೃತ ಆಗಿಲ್ಲ. ನಿನ್ನೆ ರಾತ್ರಿಯ ಸೆಲೆಬ್ರೇಷನ್ ಇನ್ನೂ ಕೂಡ ಮುಗಿದಿಲ್ಲ. ಬೆಂಗಳೂರು ಕಂಪ್ಲೀಟ್ ಆಗಿ ಇಡೀ RCB ತಂಡವನ್ನ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಫ್ಯಾನ್ಸ್ ಗಳು ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಅಭಿಮಾನಿಗಳ ಮನಸ್ಸಿಗೆ ನೋವು ಮಾಡೋದ್ ಬೇಡ, ಜೊತೆಗೆ 18 ವರ್ಷದ ಕಾಯುವಿಕೆಗೆ ಈಗ ಮುಕ್ತಿ ಸಿಕ್ಕಿರುವಂತ ಕಾರಣಕ್ಕಾಗಿ ಈ ಸಂಭ್ರಮವನ್ನ ಫ್ಯಾನ್ಸ್ ಮಧ್ಯೆ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈಗಾಗಲೇ RCB ಮ್ಯಾನೇಜ್ಮೆಂಟ್ ಕೂಡ ಈ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಬಟ್ ಯಾವಾಗ ಏನು ಅನ್ನುವಂಥದ್ದನ್ನ ಇನ್ನೂ ಕೂಡ ಮಾಡ್ತಾ ಇಲ್ಲ. ಬಟ್ ಆದ್ರೆ ಪಂದ್ಯ ಮುಗಿದ ಮೇಲೆ ಸೆಲೆಬ್ರೇಷನ್ ಎಲ್ಲ ಸಂದರ್ಭದಲ್ಲೇ ಕೊಹ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂ ನಲ್ಲಿ ಒಂದು ಹೇಳಿರುವಂತ ವಿಚಾರ, ಬೆಂಗಳೂರಿನ ಫ್ಯಾನ್ಸ್ ಗಳ ಮಧ್ಯೆ ನಾವು ನಮ್ಮ ಸಂಭ್ರಮವನ್ನ ಆಚರಣೆ ಮಾಡ್ತೇವೆ ಅನ್ನುವಂತ ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ರೆ. ಸೊ ಅದರ ಆಂಗಲ್ ಅಲ್ಲಿ ನೋಡುವಂತದ್ದಾದ್ರೆ ಶೀಘ್ರದಲ್ಲೇ ಬೆಂಗಳೂರಿನಲ್ಲೂ ಕೂಡ ಒಂದು ದೊಡ್ಡ ಸೆಲೆಬ್ರೇಷನ್ ಅನ್ನ ಮಾಡುವಂತ ಪ್ಲಾನ್ ಮ್ಯಾನೇಜ್ಮೆಂಟ್ ಇದೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಅನ್ನು ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಅದು ಅಷ್ಟೊಂದು ಈಸಿ ಅಲ್ಲ, ಯಾಕಂದ್ರೆ ದೊಡ್ಡ ಮಟ್ಟದ ಫ್ಯಾನ್ಸ್ ಗಳು ಸೇರುವಂತ ಸಾಧ್ಯತೆ ಇರುತ್ತೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅನ್ನುವಂತ ಸಿದ್ಧತೆಗಳು ಇರುತ್ತೆ. ಸೊ ಆ ಕಾರಣಕ್ಕಾಗಿ ಎಲ್ಲವನ್ನ ಕೂಡ ನೋಡ್ಕೊಂಡು ಆ ಸಿದ್ಧತೆಗಳನ್ನ ಮಾಡ್ಕೊಂಡು ಪ್ಲಾನ್ ನ ಪ್ರಕಾರವಾಗಿ ಮಾಡುವಂತ ಸಾಧ್ಯತೆ ಇದೆ. ಸೊ ಒಂದಷ್ಟು ಸಮಯ ತಗೊಳ್ಬಹುದು, ಅದಾದ ಬಳಿಕ ಸೆಲೆಬ್ರೇಷನ್ ಮಾಡುವಂತ ಸಾಧ್ಯತೆ ಇದೆ. ಮಮತಾ, ರೈಟ್. ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.